ನೋಡಿ ಗೈಸ್, ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಇದ್ದೀರಿ. ಊಟಿಗೆ ಬಂದ್ಮೇಲೆ ಚಾಕ್ಲೇಟ್ ತಗೊಬೇಕು. ಸೊ ಅದಕ್ಕೆ ಇವಾಗ ಚಾಕ್ಲೇಟ್ ಅಂಗಡಿ ಒಳಗೆ ಹೋಗ್ತಾ ಇದ್ದೀರಿ. ಹೋಗಿ ತೋರಿಸ್ತೀರಿ ಒಳಗಡೆ ಏನೇನು ಚಾಕ್ಲೇಟ್ ಇದೆ ಅಂತ. ಹೋಗಿ ಚಾಕ್ಲೇಟ್ ತಂದಾಗಿದೆ. ಓಕೆ, ಪರವಾಗಿಲ್ಲ. ಪ್ರೈಸ್ ಓವರ್ ರೇಟೆಡ್. ನನ್ನ ಹೆಂಡತಿಗೆ ಇವಾಗ ಅದು ಓವರ್ ರೇಟೆಡ್ ಆಗಿದೆ. ಜೆಪ್ಟೋನೆಲ್ಲ ಆರ್ಡರ್ ಮಾಡ್ತಾ ಇದ್ಲು ಕಮ್ಮಿಗೆ. ಇನ್ನು ನಮ್ ಕಣ್ಣಲ್ಲಿ ಕಾಣಿಸೋ ಥರ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿರೋ ಈ ಕಲರ್ ಇಂಡಿಗೋ ಕಲರ್ ಕಾಣಿಸ್ತಿದೆ, ಆದರೆ ಕ್ಯಾಮ್ರಾದಲ್ಲಿ ಆ ಕಲರ್ ಕಾಣಿಸ್ತಾ ಇಲ್ಲ. ಬರೀ ಹೊಗೆ ಥರ ಕಾಣಿಸ್ತಿದೆ. ನೋಡಿ, ಇಲ್ಲೊಂದು ಚಾಕ್ಲೇಟ್ ಮ್ಯೂಸಿಯಂ ಇದೆ. This is horsepower and this is horse. Oh, crazy view. ಲೇಕ್ ಎಲ್ಲ ಫುಲ್ ಕ್ರೇಜಿ ಆಗಿ ಹೋಗ್ಬಿಟ್ಟಿರೋದು. ಜಸ್ಟ್ ಲೈಕ್ ವಾವ್. ಇದರಿಂದ ಬೆಟ್ಟ ಇದೆ, ಆ ಬೆಟ್ಟನೇ ಕಾಣಿಸ್ತಲ್ಲ, ಆ ರೇಂಜ್ಗೆ ಕ್ರೇಜಿ ಆಗಿರೋದು. ಸೈಕ್. ಬಾಯ್ಸ್ ಎಲ್ಲ ಮಸ್ತಾಗಿ ಚಿಲ್ ಮಾಡ್ತಾ ಇರೋದು. ಹಾರ್ಸಸ್. ಜನಸಾಗರ ಗುರು, ಜನಸಾಗರ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಹೊರಡೋಣ ಅಂತ ಅನ್ಕೊಂಡ್ರಿ, ನೋಡ್ರೆ ಒಳ್ಳೆ ಕ್ರೇಜಿ ವ್ಯೂ ಕ್ಯಾಚ್ ಆಗಿದೆ ಬಾಯ್ಸ್. ನೋಡುದು ವಿಡಿಯೋದಲ್ಲಿ ಪೈನ್ ಫಾರೆಸ್ಟ್. ಪೈನ್ ವುಡ್ ತುಂಬಾ ಚೆನ್ನಾಗಿರುತ್ತೆ. ಪೈನ್ ಫಾರೆಸ್ಟ್ ಕೆಳಗಡೆ ಒಂದು ಲೇಕ್ ಇದೆ. சவுக்க மரம் நினைக்கிறேன் மனிஷா. சவுக்கு மரம் இது. சரி, வேணா இல்ல போறது. நான் இல்ல, நீங்க போயிட்டு வாங்க, நான் கார்லயே உட்கார்ந்துக்கிறேன். ஏன் குழந்தை வச்சு நான் உட்கார்ந்து போக மனிஷா. அப்படி பண்ணனும். சின்ன பசங்க நீங்க அங்க போய் எத்தனை பேர்? ஆமா, ஹாப்பி நேம்ல ಇಲ್ಲ ಬಿಡು, ಗೇಟ್ ಹಾಕಿಬಿಟ್ಟಿದ್ದಾರೆ. ನೈಚೆ ಗೇಟ್ ಕೊಟ್ಟು ಕೇಳಿದ್ದು ದೇವರು ಕೊಟ್ಟಿದ್ದು ಅದೇ. ಉள்ள ಬೇರೆ ನೀರ್ ಕಾಣಿಸ್ತಾ ಇದೆಪಾ. ಕೆಳಗಡೆ ನೀರಿದೆ, ಲೇಕ್, ಇದು ಕೆರೆ ಇದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅದು ಪಾರ್ಕ್, ಅದು ಪೈನ್ ಫಾರೆಸ್ಟ್. ಇದು ಮಾಡಿದಾರಾ? ಸ್ಟಾಪ್ ಮಾಡಿದಾರಾ? ಕ್ಲೋಸ್ ಮಾಡಿದ್ದಾರೆ, ಗೇಟ್ ಹಾಕಿದ್ದಾರೆ. ಲೇಟ್ ಆಯ್ತಂತ. ಅದಕ್ಕೆ ಆಚೆ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಒಳಗೆ ಮಾಡಿರ್ತಾರೆ ಡ್ಯಾನ್ಸ್. ಅದಕ್ಕೆ ಸೌಕ ಮರ. ಯಪ್ಪ ಪಾತ್ ಹುಷಾರ್ ಬಾ, ಇದಕ್ಕೆ ಗಾಡಿ ಬರೋಲ್ಲ. ಅಮ್ಮ ನೀವೇ ಓಡಿಸ್ಬಿಡಿ ಅಮ್ಮ. ಓಡ್ಸಕ್ ಗೊತ್ತಿದ್ರೆ ನಾನಾದ್ರೂ ಕುಡಿಸ್ಕೊಂಡು ಓಡ್ತಾ ಇದ್ದೆ ಸ್ಲೋ ಆಗಿ ಹೋದ್ರೆ ನಾವು ಹೋಗೋದೇ ಇಲ್ಲ. ಇಲ್ಲ, ಬೇ ವಾಕಿಂಗ್ ಮಾದ್ರಿ. ವಾಕಿಂಗ್ ದಿನ ವಾಕಿಂಗ್ ಪಡಿಟ್ಕೊಲ್ಲ. ಕಾರ್ ವಾಕಿಂಗ್, ಕಾರ್ ವಾಕಿಂಗ್, ಸಿಟ್ಟಿಂಗ್ ವಾಕಿಂಗ್, ಬಟ್ ಸೈಕ್ಲಿಂಗ್ ಪೊರ್ರಿ. இதுங்களுக்கு ஒரு என்ஜாய் சைக்கிளிங் ಈ ಚಳಿನಲ್ಲಿ. ಎಲ್ಲ ಸೈಕ್ಲಿಂಗ್ ಮಾಡ್ತೀಮಾ ಮೇಡಪ್ಪ. ಯಾರು ಏನೋ ನಾವು ಇವ್ರು ಇರ್ತಾರೆ. ஹெல்த் நல்லா இருக்கட்டும் அப்படினு தைரியம் ಜಾಸ್ತಿ பழகிட்டு இருக்கோம் உங்களுக்கு. ಅದು ಈ ಅಪ್ ಹತ್ತಿಸ್ತಾ ಇರೋದು ನಾರ್ಮಲ್ ಡೌನ್ ಇಳಿಸ್ತಾ ಇರೋದಲ್ಲ. ನಾವು ಅದು ಡೌನ್ ಇಳಿಸ್ತಾ ಇದೀವಿ ಕಾರ್ನ. அதுதான் அவங்க அப்படி கொஞ்சம் ஊட்டிட்டு போறாங்க. ಕಟ್ಟೋ ಉಣಕೋರ್ ಸೈಕಲ್ ವಾಂಗಿರ್ತಾರೆ. ನೀವು ಟಾಟಾ 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 ಓಟಿ ಹಿಂಗ ಡ್ಯಾಮ್ ಇருக்கு. ಈ ಕಡೆ ಡ್ಯಾಮ್ ಇದೆ, ಹಿಡ್ಕೋ ಫೋಟೋ ವಿಡಿಯೋ. ಈ ಕಡೆ ಇದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಸೈಕಲ್. ಇವಾಗ ಡ್ಯಾಮ್ ಮುಂದೆ ಇವಾಗ ಹಿಂಗ್ ಹೋಗಿ ಹಿಂಗ್ ಇಳಿತೀರಿ, ಅವಾಗ ನೀಟಾಗಿ ಡ್ಯಾಮ್ ಬರುತ್ತೆ. இதுவே எப்படி இருக்குது உள்ளே நல்லா பூஞ்ச காலாச்ச மாதிரி ஆயிடுச்சு சில்லுன்னு பனி. ஆமா. ಹೇ ಗೈಸ್, ಇವಾಗ ಪೈಕಾರ ವಾಟರ್ ಫಾಲ್ಸ್ ಹತ್ರ ಇದ್ದೀರಿ. ಹೋಗೋದು ಬೇಡ ಅನ್ಕೊಂಡ್ರಿ. ಇವಾಗ ಟೈಮ್ ಬಂದು 6:30 ಆಗಿದೆ. ಸ್ವಲ್ಪ ಬೆಳಕಿರೋದ್ರಿಂದ ಒಂದ್ಸರಿ ನೋಡ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀರಿ. ರಪ್ಪ 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 ಅಂತ.
ನಡ್ಕೊಂಡು ಊಟಿದು ಇದು ಲಾಸ್ಟ್ ಸ್ಟಾಪ್. ನೆಕ್ಸ್ಟ್ ಸ್ಟಾಪ್ ಇಸ್ ಮೈಸೂರು. ಓಕೆ, ಸೊ ತೋರಿಸ್ತೀನಿ ಹೇಗಿದೆ ಫಾಲ್ಸ್ ಹೇಗಿದೆ ಅಂತ, ಹಾಗೆ ತೋರಿಸ್ತೀನಿ, ನೋಡ್ಕೊಂಡು ಇರಿ. ಓಕೆ, ಸೊ ಆ್ಯಕ್ಚುಲಿ ಫಾಲ್ಸ್ ಬಂದುಬಿಟ್ಟು 5:30ಗೆ ಕ್ಲೋಸ್ ಅಂತೆ. ನಾವು 1 hour ಲೇಟಾಗಿ ಹೋಗಿದ್ರಿ, ಸೊ ನೋಡೋಕ್ಕಾಗಿಲ್ಲ. ವಿಲ್ ಸಿ ನೆಕ್ಸ್ಟ್ ಟೈಮ್. ಬಟ್ ಅದೊಂದೇ ಒಂದು ಮಾತ್ರ ಮಿಸ್ಸಿಂಗ್ ಇತ್ತು. ಸೊ ಅದೊಂದಕ್ಕೋಸ್ಕರ ಸ್ಟೇ ಮಾಡಿ ನೋಡ್ಕೊಂಡು ಹೋಗಬೇಕಾ ಅಂತ ಡೌಟಲ್ಲಿ ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರಿ. ಹೋಗ್ತಾ ಇದ್ದಾಗ ಬೇರೆ ರೂಟ್ ಇದು, ಅಪ್ಪಾ ಏನು ಭಯ, ಫುಲ್ ಕತ್ಲೆ. ಆ್ಯಕ್ಚುಲಿ ಅಲ್ಲಿಂದ ಬರೋವಾಗಾದರೂ ಆ ಸೈಡ್ ಲೈಟ್ ಇತ್ತಲ್ಲ ಅದು ಜಾಸ್ತಿ ಇತ್ತು, ಇಲ್ಲಿ ಅಷ್ಟೊಂದು ಇಲ್ಲವೇ ಇಲ್ಲ. ತುಂಬ ಪುಟ್ಪುಟಾಣಿ, ಮತ್ತು ಗಾಡಿಗಳಂತೂ ಜಾಸ್ತಿ, ಅಪ್ಪ ವಿಪರೀತ ಜಾಸ್ತಿ. ಅದು ಇನ್ನೊಂದು 8 o'clock ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗಬೇಕು, ಇಲ್ಲ ಅಂದರೆ ಆಮೇಲೆ ಅಲ್ಲೇ ಸ್ಟೇ ಮಾಡಬೇಕು. ಅದಕ್ಕಂತಲೇ ವಿನ್ಸೆಂಟ್ ಸ್ವಲ್ಪ ಬೇಗ ಬೇಗ ಹೋಗ್ತಾನೆ ಇದ್ದರು. ಇನ್ನೊಂದು ಏನಂದರೆ, ಇದು ಮಧ್ಯದಲ್ಲಿ ಒಳ್ಳೆ ಕಾಡಲ್ಲಿ ಮಧ್ಯದಲ್ಲಿ ಚಿಕ್ಕ ಸ್ಪೇಸ್ ಇದು. ಬರೋ ರೂಟ್ಗಿಂತ ಈ ಹೋಗೋ ರೂಟಲ್ಲಿ ಅಂತೂ ತುಂಬಾ ಚಿಕ್ಕದಾಗಿದೆ ಸ್ಪೇಸು. ಒಳಗಡೆ ಹೋಗಿ 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 ಬರ್ತಾ ಇರಬೇಕಾಗಿತ್ತು. ಸ್ವಲ್ಪ ಭಯನೇ ಬಿದ್ದಿದ್ದೆ, ನಮ್ಮಮ್ಮನೂ ಭಯ ಬಿದ್ದಿದ್ರು. ವಿನ್ಸೆಂಟ್ ಮಾತ್ರನೇ ಸ್ವಲ್ಪ ಸ್ಟ್ರಾಂಗಾಗಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಸ್ಟ್ರಾಂಗಾಗಿ ಬರ್ತಾಯಿದ್ರು. ಬರುವಾಗ ಆನೆ ನೋಡಿದ್ರಿ, ಕರೆಕ್ಟಾಗಿ ಹಂಪತ್ರನೇ ಆನೆ ಪಕ್ಕದಲ್ಲಿ 3 ಆನೆ ಪಕ್ಕದಲ್ಲೇ ಇತ್ತು. ಅಪ್ಪ ಭಯಂಕರ, ಬಟ್ ನೈಸ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆಗಿ, ಹ್ಯಾಪಿಯಾಗಿ, ಭಯ, ಆಲ್ ಕೈಂಡ್ ಆಫ್ ಎಮೋಷನ್ಸ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ರಾತ್ರಿ ಲೇಟ್ ಆಗಿಬಿಡ್ತು, ನಿಯರ್ಲಿ 12 ಆಗಿತ್ತು ಮನೆ ರೀಚ್ ಆಗೋ ಅಷ್ಟರಲ್ಲಿ. ಸೊ ನಿನ್ನೆ ಮೈಸೂರಿಗೆ ಹೋಗೋಣ ಅಂದ್ಕೊಂಡ್ರಿ, ಆಮೇಲೆ ಯಾಕೋ ಮೈಂಡು ಚೇಂಜ್ ಆಗಿ ಸರಿ ಮನೆಗೆ ಹೋಗ್ಬಿಡೋಣ, ಮೈಸೂರಿಂದ ಮನೆಗೆ ಎಷ್ಟು 1.5 hour ಅಲ್ವಾ ಅಂದ್ಬಿಟ್ಟು ಅಲ್ಲಿಂದ ಹಂಗೆ ಬಾರಿಸ್ಕೊಂಡು ಬಂದ್ಬಿಟ್ಟೆ. ನಾನು, ವೈಫು ಮತ್ತೆ ಮಗು ಎಲ್ಲ ಮಲ್ಕೊಂಡಿದ್ರು, ಹಂಗೆ ಓಡಿಸ್ಕೊಂಡು ಬಂದ್ಬಿಟ್ಟೆ ನಾನು. ಸೊ ಇವಾಗ ಹೇಗಿತ್ತು ಊಟಿ ಎಕ್ಸ್ಪೀರಿಯನ್ಸ್ ಅಂದರೆ, ಓಕೆ, ಕೈಂಡ್ ಆಫ್ ಗುಡ್. ಫಸ್ಟ್ ಟೈಮ್ ಹೋಗಿದ್ದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ಆಮೇಲೆ ತಿರ್ಗಾ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಬಾಯ್.